ಸೆಕೆಂಡ್ ಹ್ಯಾಂಡ್ ಕಾರ್ಗೆ 18% GST ಹಾಕ್ತಾರಾ? ಹಳೆಯ ಕಾರು ದುಬಾರಿ ಆಗಲಿದೆಯೇ? ಫ್ಯಾಕ್ಟ್ ಚೆಕ್ ಮಾಡೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ಇತ್ತೀಚೆಗೆ ನಡೆದ GST ಕೌನ್ಸಿಲ್ನ 55ನೇ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ಕೆಲವು ನಿರ್ಧಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೀಡಾಗಿದೆ. ಅನೇಕ ಮಂದಿಗೆ ಗೊಂದಲ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಸೆಕೆಂಡ್ ಹ್ಯಾಂಡ್ ಕಾರ್ಗೆ 18% GST ಹಾಕ್ತಾರೆ. ಮಧ್ಯಮ ವರ್ಗದ ಜನರು ಇನ್ನು ಮುಂದೆ ಸೆಕೆಂಡ್ ಹ್ಯಾಂಡ್ ಕಾರನ್ನು ಖರೀದಿಸುವುದು ಕೂಡ ಬಹಳ ಕಷ್ಟಕರವಾಗಲಿದೆ, ಅದು ದುಬಾರಿ ಆಗಲಿದೆ ಎಂಬಂತಹ ವದಂತಿ ಸೃಷ್ಟಿಯಾಗಿದೆ. ಹಾಗಾದರೆ ವಾಸ್ತವ ಸಂಗತಿ ಏನು ಈಗ ನೋಡೋಣ. ಈ ಹಿಂದೆ ಹಳೆ ಕಾರುಗಳ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮಾಡೆಲ್ಗಳನ್ನು ಆಧರಿಸಿ 5%ನಿಂದ 28% ತನಕ ನಾನಾ ಶ್ರೇಣಿಗಳಲ್ಲಿ GST ಇತ್ತು. ಅದನ್ನು GST ಕೌನ್ಸಿಲ್ ಕಳೆದ ಡಿಸೆಂಬರ್ 21ರಂದು ನಡೆಸಿದ ಸಭೆಯಲ್ಲಿ 18%ಕ್ಕೆ ಏಕರೂಪಗೊಳಿಸಿದೆ. ಆದರೆ ಇದು ಹಳೆ ಕಾರುಗಳನ್ನು ಮಾರುವ ಡೀಲರ್ಗಳು ಗಳಿಸುವ ಲಾಭಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಎಂಬ ಸಂಗತಿ ಹೈಲೈಟ್ ಆಗದೇ ಇದ್ದರಿಂದ ಜನಸಾಮಾನ್ಯರು, ಮಧ್ಯಮ ವರ್ಗದ ಗ್ರಾಹಕರು ಸಾಕಷ್ಟು ಗೊಂದಲಕ್ಕೀಡಾದರು. ನೋಡಿ, ಹೊಸ ಕಾರು ಖರೀದಿಸುವಾಗ ಪಾಯಿಂಟ್ ಆಫ್ ಸೇಲ್ನಲ್ಲಿ, ಅಂದರೆ ಸಾರ್ವಜನಿಕರಿಗೆ ಮಾರಾಟ ಮಾಡುವ ಹಂತದಲ್ಲಿ ಕಾರಿನ ಮಾರಾಟ ದರಕ್ಕೆ ಇಡಿಯಾಗಿ GST ಅನ್ವಯ ಆಗುತ್ತೆ. ಆದರೆ ಹಳೆಯ ಕಾರುಗಳ ಮಾರಾಟದಲ್ಲಿ ಹಾಗಲ್ಲ. ಇಲ್ಲಿ ಹಳೆಯ ಕಾರುಗಳ ಡೀಲರ್ಗಳಿಗೆ ಸಿಗುವಂತಹ ಲಾಭದ ಮೇಲೆ ಮಾತ್ರ GST ಅನ್ವಯವಾಗುತ್ತೆ. ಒಂದು ವೇಳೆ ನಷ್ಟ ಆದರೆ ಅವರಿಗೂ ಯಾವುದೇ GST ಇರುವುದಿಲ್ಲ. ಎರಡನೇದಾಗಿ, ಈ GSTಯು ಪರ್ಸನಲ್ ಅಥವಾ ಖಾಸಗಿಯಾಗಿ ಜನರು ಹಳೆಯ ಕಾರುಗಳನ್ನು ಮಾರಾಟ ಮಾಡುವಾಗ ಅವರಿಗೆ ಇದು ಅಪ್ಲೈ ಆಗಲ್ಲ. GST ಅಡಿಯಲ್ಲಿ ರಿಜಿಸ್ಟರ್ ಆಗಿರುವ ಡೀಲರ್ಗಳಿಗೆ ಮಾತ್ರ ಈ GST ಅಂದರೆ 18% GST ಅಪ್ಲೈ ಆಗುತ್ತೆ. ಬಳಸಿದ ಕಾರು ಅಥವಾ ಸೆಕೆಂಡ್ ಹ್ಯಾಂಡ್ ಕಾರುಗಳಿಗೆ GST ಹೇಗೆ ಅನ್ವಯ ಆಗುತ್ತೆ ಎಂಬುದನ್ನು ವಿವರವಾಗಿ ಈಗ ತಿಳಿಯೋಣ. ಎಲ್ಲ ಮಾದರಿ ಹಳೆಯ ಕಾರುಗಳ ಮಾರಾಟದಲ್ಲಿ ಏಕರೂಪದಲ್ಲಿ 18% GST ಅನ್ವಯ ಆಗುತ್ತೆ. ಇದರಲ್ಲಿ ಪೆಟ್ರೋಲ್ ಕಾರ್ ಇರ್ಬೋದು, ಡೀಸೆಲ್ ಕಾರ್ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ಕಾರು ಎಂಬ ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ಲದಕ್ಕೂ 18% GST ಅಪ್ಲೈ ಆಗುತ್ತೆ. ಆದರೆ ಇಲ್ಲಿ ಈಗಾಗಲೇ ತಿಳಿಸಿರುವಂತೆ GSTಯು ಡೀಲರ್ಗೆ ಸಿಗುವ ಲಾಭದ ಮೇಲೆ ಮಾತ್ರ ಇರುತ್ತದೆ, ಗ್ರಾಹಕರಿಗೆ ಇಲ್ಲಿ ಇರಲ್ಲ. ಅದೇ ರೀತಿ ಸೆಕೆಂಡ್ ಹ್ಯಾಂಡ್ ಕಾರಿನ ಖರೀದಿ ದರ ಮತ್ತು ಮಾರಾಟ ದರದ ನಡುವಣ ವ್ಯತ್ಯಾಸವನ್ನು ಆಧರಿಸಿ GST ನಿಗದಿ ಆಗುತ್ತೆ. ಇಡೀ ಕಾರಿನ ಸೇಲ್ ಪ್ರೈಸಿಗೆ ಅನ್ವಯ ಆಗೋದಿಲ್ಲ. ಉದಾಹರಣೆಗೆ, ಡೀಲರ್ ಒಬ್ಬರು 10 ಲಕ್ಷ ರೂಪಾಯಿಗೆ ಹಳೆಯ ಕಾರನ್ನು ಖರೀದಿಸಿ 12 ಲಕ್ಷಕ್ಕೆ ಮಾರಾಟ ಮಾಡಿದರೆ 2 ಲಕ್ಷ ರೂಪಾಯಿ ಇದೆ ಅಲ್ವೇ, ಅದಕ್ಕೆ ಮಾತ್ರ GST ಕೊಡಬೇಕಾಗ್ತದೆ. ಅಂದರೆ 2 ಲಕ್ಷ ರೂಪಾಯಿ ಲಾಭದ ಮೇಲೆ 18% ಅಂದರೆ 36,000 ರೂಪಾಯಿ GSTಯನ್ನು ಆ ಡೀಲರ್ GST ಆಗಿ ಕೊಡಬೇಕಾಗತ್ತೆ. ಒಂದು ವೇಳೆ ಡೀಲರ್ 10 ಲಕ್ಷ ರೂಪಾಯಿಗೆ ಖರೀದಿಸಿದ ಕಾರನ್ನು 9 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದರೆ GST ಇರುವುದಿಲ್ಲ. ಯಾಕೆಂದರೆ ಅಲ್ಲಿ ಅವರಿಗೆ ಲಾಭ ಆಗಿರಲ್ಲ, ನಷ್ಟ ಆಗಿರುತ್ತೆ, ಅದಕ್ಕೆ GST ಅಪ್ಲೈ ಆಗಲ್ಲ. ಈಗಾಗಲೇ ಡೀಲರ್ಗಳು ಹಳೆ ಕಾರುಗಳನ್ನು ಮಾರುವಾಗ ಅಂತಿಮ ದರದಲ್ಲಿ GST ವೆಚ್ಚವನ್ನು ಸೇರಿಸುವುದು ಕೂಡ ಸಾಮಾನ್ಯವಾಗಿದೆ. ಹಾಗಾದರೆ ಹಳೆಯ ಕಾರು ಖರೀದಿಯು ದುಬಾರಿಯಾಗಲಿದೆಯೇ ಎಂಬ ಪ್ರಶ್ನೆ ಈಗ ಇದೆ. ಹೊಸ 18% ಏಕರೂಪದ GSTಯ ಪರಿಣಾಮ ಹಳೆಯ ಕಾರುಗಳ ಖರೀದಿ ದುಬಾರಿ ಆಗಲಿದೆಯೇ ಎಂಬ ಪ್ರಶ್ನೆ ಈಗ ಉಂಟಾಗಿದೆ. ನೀವು ಒಂದು ವೇಳೆ GST ವ್ಯಾಪ್ತಿಗೆ ಬರುವ ಡೀಲರ್ಗಳ ಬಳಿ ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಸಿದರೆ ಬಹುಶಃ ಆ ಡೀಲರ್ GST ವೆಚ್ಚವನ್ನು ನಿಮಗೆ ವರ್ಗಾವಣೆ ಮಾಡಬಹುದು. ಆದರೆ ಪರ್ಸನಲ್ ಆಗಿ ನೀವು ಸ್ನೇಹಿತರಿಂದಲೋ, ಬಂಧು ಬಳಗದಿಂದ ಅಥವಾ ಇತರ ವ್ಯಕ್ತಿಗಳನ್ನು ಖರೀದಿಸಿದರೆ ಅದಕ್ಕೆ ಯಾವುದೇ ರೀತಿಯ GST ಇರುವುದಿಲ್ಲ. ಹೀಗಾಗಿ ಅದು ದುಬಾರಿಯಾಗುವಂಥ ಚಾನ್ಸಸ್ ಇಲ್ಲ. ಈಗ ಯಾವ ಮಾದರಿಯ ಕಾರುಗಳಿಗೆ GST ಅನ್ವಯ ಆಗುತ್ತೆ ಎಂಬುದನ್ನು ನೋಡೋಣ. ಎಲೆಕ್ಟ್ರಿಕ್ ಕಾರ್ ಆಗಿದ್ದರೆ ಯಾವುದೇ ಎಂಜಿನ್ ಸ್ಪೆಸಿಫಿಕೇಷನ್ ಅಲ್ಲಿ ಇರಲ್ಲ. ಪೆಟ್ರೋಲ್ ಕಾರ್ ಆಗಿದ್ದರೆ 1200 cc ಮತ್ತು ಹೆಚ್ಚಿನ ಸಾಮರ್ಥ್ಯದ ಇಂಜಿನ್ ಇದ್ದರೆ GST ಅಪ್ಲೈ ಆಗುತ್ತೆ. ಇನ್ನು ಡೀಸೆಲ್ ಕಾರ್ ಆಗಿದ್ದರೆ 1.5 cc ಅಥವಾ ಹೆಚ್ಚಿನ ಸಾಮರ್ಥ್ಯದ ಕಾರುಗಳಿಗೆ ಅಪ್ಲೈ ಆಗುತ್ತೆ. ಹಳೆ ಕಾರುಗಳ ಡೀಲರ್ಗಳು ಜನರಿಂದ ವೈಯಕ್ತಿಕವಾಗಿ ಹಳೆಯ ಕಾರುಗಳನ್ನು ಖರೀದಿಸಿ ಹೊಸ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಡೀಲರ್ಗಳು ಮಾರ್ಜಿನ್ ಸ್ಕೀಮ್ ಅಡಿಯಲ್ಲಿ ಲಾಭದ ಮೇಲೆ 18% GSTಯನ್ನು ಪಾವತಿಸಬೇಕಾಗತ್ತೆ. ಆದರೆ ವಾಹನ ಖರೀದಿಸಿದ್ದಕ್ಕಾಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವರಿಗೆ ಸಿಗಲ್ಲ. ಆದರೆ ಪರ್ಸನಲ್ ಆಗಿ ನೀವು ಕಾರುಗಳನ್ನು ನೇರವಾಗಿ ಮಾರಾಟ ಮಾಡಿದರೆ ಅದಕ್ಕೆ ಯಾವುದೇ GST ಈಗಾಗಲೇ ನಾನು ಹೇಳಿದಾಗೆ ಇರಲ್ಲ. ಅಂದಹಾಗೆ ಫೆಬ್ರವರಿ 1ಕ್ಕೆ ಕೇಂದ್ರ ಬಜೆಟ್ ಮಂಡನೆ ಆಗಲಿದ್ದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಂದು ಬೆಳಗ್ಗೆ 11 ಗಂಟೆಗೆ 2025ರ ಬಜೆಟನ್ನು ಮಂಡನೆ ಮಾಡಲಿದ್ದಾರೆ. ಇದು ನಿರ್ಮಲಾ ಸೀತಾರಾಮನ್ ಅವರ 8ನೇ ಬಜೆಟ್ ಮಂಡನೆ ಆಗಲಿದೆ. ಬಜೆಟ್ ಹತ್ತಿರ ಬರ್ತಾ ಇರುವಂತೆ ಮಧ್ಯಮ ವರ್ಗದ ಜನತೆ, ಕಾರ್ಪೊರೇಟ್ ವಲಯದಲ್ಲಿ ಹಲವಾರು ನಿರೀಕ್ಷೆಗಳು ಉಂಟಾಗಿದೆ.
ಅದರಲ್ಲೂ ಕೆಲವು ದಿನಗಳಿಂದೀಚೆಗೆ ವದಂತಿಯೊಂದು ಹರಿದಾಡ್ತಾ ಇದೆ. ಅದು ಏನಪ್ಪ ಅಂತಂದರೆ, ವರ್ಷಕ್ಕೆ 15 ಲಕ್ಷ ರೂಪಾಯಿ ತನಕ ಆದಾಯ ಇರುವವರಿಗೆ ವೈಯಕ್ತಿಕ ಆದಾಯ ತೆರಿಗೆ ಇರದಂತೆ ನೋಡಿಕೊಳ್ಳುವಂತಹ ಒಂದು ಅದ್ಭುತ ಪ್ರಸ್ತಾಪ ಮಂಡನೆಯಾಗಲಿದೆ ಎಂಬಂಥ ವದಂತಿ. ಇದು ನಿಜವೇ ಎಂಬುದು ಖಚಿತ ಆಗಬೇಕಿದ್ರೆ ಫೆಬ್ರವರಿ 1 ತನಕ ಕಾಯಲೇಬೇಕಾಗಿದೆ. ಒಂದು ವೇಳೆ ಈ ಬಿಗ್ ರಿಲೀಫ್ ನೀಡಿದರೆ ಮಧ್ಯಮ ವರ್ಗದ ಜನತೆಗೆ ಭಾರೀ ನಿರಾಳವಾಗಲಿದೆ. ಅವರ ಕೈಯಲ್ಲಿ ಉಳಿತಾಯ ಕೂಡ ಹೆಚ್ಚಲಿದೆ. ಇದರಿಂದ ಜನರ ಉಳಿತಾಯ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಲಿದ್ದು ಅವರನ್ನೊಂದು ವಿಶ್ವಾಸ ಹೆಚ್ಚಲಿದೆ. ಆಗ ಜನ ಏನು ಮಾಡ್ತಾರೆ ಅಂದರೆ, ಉಳಿತಾಯವಾಗುವ ಹಣವನ್ನು ಖರ್ಚು ಮಾಡಲು ಮುಂದಾಗ್ತಾರೆ. ಇದರಿಂದ ಆರ್ಥಿಕ ಚಟುವಟಿಕೆಗಳು ವೃದ್ಧಿಸಲಿದೆ ಅಂತ ತಜ್ಞರು ಹೇಳ್ತಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.